ಎವ್ರಿವನ್, ಎಲ್ಲರಿಗೂ A1 ಇನ್ಫಾರ್ಮೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಿದೆ, ಈ ವಿಡಿಯೋ ಪ್ರತಿದಿನದ ಅಟೆಂಡೆನ್ಸ್, ಡೈಲಿ ಅಟೆಂಡೆನ್ಸನ್ನು SATS ಸ್ಕೂಲ್ ಲಾಗಿನ್ನಲ್ಲಿ ಹೇಗೆ ಅಪ್ಡೇಟ್ ಮಾಡುವುದು ಅನ್ನುವುದರ ಕುರಿತಾಗಿದೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ನಿಮಗೆ ವಿದ್ಯಾಗಮ ಮತ್ತು ರೆಗ್ಯುಲರ್ ಕ್ಲಾಸ್ನ ಡೈಲಿ ಅಟೆಂಡೆನ್ಸ್ ಹೇಗೆ ಅಪ್ಡೇಟ್ ಮಾಡುವುದು ಅನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ನೀವೀಗ ನೋಡ್ತಾ ಇರುವಂಥದ್ದು ಸ್ಕೂಲ್ನ SATS ಲಾಗಿನ್. ಇಲ್ಲಿ ಗಮನಿಸಿ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಅನ್ನುವಂಥ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಇದಾದ ನಂತರ ಅದರ ಸಬ್ ಆಪ್ಷನ್ ಆಗಿ ಅಟೆಂಡೆನ್ಸ್ ಡೀಟೇಲ್ಸ್ ಆಪ್ಷನ್ ಓಪನ್ ಆಗ್ತದೆ. ಆ ಅಟೆಂಡೆನ್ಸ್ ಡೀಟೇಲ್ ಆಪ್ಷನನ್ನು ನೀವು ಓಪನ್ ಮಾಡಿದ ತಕ್ಷಣ ಅದರಲ್ಲಿ ಡೈಲಿ ಅಟೆಂಡೆನ್ಸ್ ಅನ್ನೋ ಸಬ್ ಆಪ್ಷನ್ ಕಾಣಿಸ್ತದೆ. ಆ ಸಬ್ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಡೈಲಿ ಅಟೆಂಡೆನ್ಸ್ ಪೇಜ್ ಓಪನ್ ಆಗ್ತದೆ. ಆ ಡೈಲಿ ಅಟೆಂಡೆನ್ಸ್ ಪೇಜ್ನಲ್ಲಿ ನಿಮಗೆ ಪ್ರತಿ ತರಗತಿವಾರು ಮಕ್ಕಳಿಗೆ ಅಟೆಂಡೆನ್ಸ್ನ ಪ್ರತಿದಿನ ಎಂಟರ್ ಮಾಡಬೇಕಾಗ್ತದೆ. ನಾನಿವಾಗ ಡೈಲಿ ಅಟೆಂಡೆನ್ಸ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಪುಟ ತೆರೆದುಕೊಳ್ತದೆ. ಈ ಪುಟದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಡೈಲಿ ಅಟೆಂಡೆನ್ಸ್ ಅನ್ನುವಂಥ ಹೆಡ್ಡಿಂಗ್ ಕಾಣಿಸ್ತಾ ಇದೆ. ಇದರಲ್ಲಿ ಕೆಲವು ಸಬ್ ಸೆಕ್ಷನ್ಗಳಿದೆ. ನಾನು ಅದನ್ನೆಲ್ಲ ಮಾರ್ಕ್ ಮಾಡಿ ತೋರಿಸ್ತೇನೆ. ಮೊದಲನೇದು ಸ್ಟ್ಯಾಂಡರ್ಡ್, ಎರಡನೆಯದು ಸೆಕ್ಷನ್, ಮೂರನೇದು ಅಟೆಂಡೆನ್ಸ್ ಬೈ ಮತ್ತು ಅಟೆಂಡೆನ್ಸ್ ಆಫ್ ಅನ್ನುವಂಥ ಆಪ್ಷನ್ ಇದೆ. ನಾನು ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮಗೆ ಮಾರ್ಕ್ ಮಾಡಿ ತೋರಿಸ್ತೀನಿ. ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫ್ ಅಂತ ಹೇಳಿದರೆ HM ಅಥವಾ ಕ್ಲಾಸ್ ಟೀಚರ್ ಅವರ ಹೆಸರನ್ನು ಇಲ್ಲಿ ಹಾಕ್ಬೋದು. ಇಲ್ಲ ಅಂತೇಳಿದರೆ ಆಲ್ ಅಂತ ಬಿಟ್ಟರು ಕೂಡ ನಡೆಯುತ್ತೆ. ಅದು ನಾನು ಒಂದೊಂದಾಗಿ ಎಂಟ್ರ್ ಮಾಡ್ತಾ ನಿಮಗೆ ಡೈಲಿ ಅಟೆಂಡೆನ್ಸ್ ಹಾಕೋದನ್ನು ಹೇಳ್ಕೊಡ್ತಾ ಹೋಗ್ತೀನಿ. ನೋಡಿ, ಅಟೆಂಡೆನ್ಸ್ ಡೇಟ್ ಅನ್ನುವಂಥ ಆಪ್ಷನ್ ಕೂಡ ಇದೆ. ಅಟೆಂಡೆನ್ಸ್ ಡೇಟನ್ನು ಹಾಕಿ ಸರ್ಚ್ ಅನ್ನುವಂಥ ಆಪ್ಷನ್ ಕ್ಲಿಕ್ ಮಾಡಿದರೆ ಆ ಕ್ಲಾಸಸ್ ಓಪನ್ ಆಗುತ್ತೆ ಮತ್ತು ಅಟೆಂಡೆನ್ಸ್ ಹಾಕಲಿಕ್ಕೆ ಆಪ್ಷನ್ಸ್ ಕೂಡ ಬರುತ್ತೆ. ಮೊದಲನೇದಾಗಿ ಒಂದು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಸೆಕ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಅಟೆಂಡೆನ್ಸ್ ಬೈ, ಅಟೆಂಡೆನ್ಸ್ ಆಫನ್ನು ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲ ಅಂತ ಹೇಳಿದರೆ ನೀವು ಆಲ್ ಅಂತಲೇ ಬಿಟ್ಟರು ಕೂಡ ಏನೂ ತೊಂದರೆ ಇಲ್ಲ. ನಾನು ಸ್ಟ್ಯಾಂಡರ್ಡ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಮಾಡಿ ಅಟೆಂಡೆನ್ಸ್ ಡೇಟ್ನ ಸೆಲೆಕ್ಟ್ ಮಾಡಿ ಸರ್ಚ್ ಅನ್ನುವಂಥ ಆಪ್ಷನ್ನ ಕ್ಲಿಕ್ ಮಾಡಿದರೆ ನಿಮಗೆ ಆ ತರಗತಿಯ ಮಕ್ಕಳ ಮಾಹಿತಿ ಓಪನ್ ಆಗ್ತದೆ ಡೈಲಿ ಅಟೆಂಡೆನ್ಸ್ ಹಾಕೋಕ್ಕೋಸ್ಕರ. ಆ ಪೇಜ್ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಗಮನಿಸಿ, ಇಲ್ಲಿ ಡೈಲಿ ಅಟೆಂಡೆನ್ಸ್ ಫಿಲ್ಲಿಂಗ್ ಅನ್ನುವಂಥ ಪೇಜ್ ಓಪನ್ ಆಯಿತು. ಆಪ್ಷನ್ ಕ್ಲಿಕ್ ಮಾಡಿದ ನಂತರ ಸರ್ಚ್ ಆಪ್ಷನ್ನ ಸ್ಟ್ಯಾಂಡರ್ಡ್ 6 ಇದೆ, ಸೆಕ್ಷನ್ A ಇದೆ, ಡೇಟ್ ಕೂಡ ನಿಮಗೆ ತೋರಿಸ್ತಾ ಇದೆ. ಅದರ ಕೆಳಗಡೆ ನೀವು ಗಮನಿಸಿ, ಸ್ಟೂಡೆಂಟ್ ನೇಮ್, ಎನ್ರೋಲ್ಮೆಂಟ್ ನಂಬರ್ ಈಸ್ ಪ್ರೆಸೆಂಟ್ ಅನ್ನುವಂಥ ಚೆಕ್ ಬಾಕ್ಸ್ ಕಾಣ್ತಾ ಇದೆ. ಜೊತೆಯಲ್ಲಿ ಅಟೆಂಡೆನ್ಸ್ ಟೈಪ್, ಯಾವ ರೀತಿಯ ಅಟೆಂಡೆನ್ಸ್ ಇದು, ಮಗು ಆನ್ಲೈನ್ ಕ್ಲಾಸ್ ಅಟೆಂಡ್ ಮಾಡ್ತಿರೋದಾ ಅಥವಾ ವಿದ್ಯಾಗಮದಡಿ ವಿತಿನ್ ಸ್ಕೂಲ್ ಪ್ರಿಮಿಸಿಸಲ್ಲಿ ಅಟೆಂಡ್ ಮಾಡ್ತಾ ಇರೋದಂಥ ಆಪ್ಷನ್ಸ್ ಇರುತ್ತೆ. ನೀವು ಮಗು ಯಾವ ಮೂಲಕ ಅಟೆಂಡ್ ಮಾಡ್ತಾ ಇದೆ ಕ್ಲಾಸ್ನ, ಆನ್ಲೈನ್ ಆರ್ ವಿತಿನ್ ಸ್ಕೂಲ್ ಪ್ರಿಮಿಸಿಸ್, ಆ ಆಪ್ಷನ್ ಸೆಲೆಕ್ಟ್ ಮಾಡಿ ಬ್ಲೂ ಕಲರ್ನಲ್ಲಿ ಟಿಕ್ ಬರೋ ರೀತಿ ಈ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಬೇಕಾಗ್ತದೆ. ನಾನಿಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಆ ಚೆಕ್ ಬಾಕ್ಸ್ನ ಕ್ಲಿಕ್ ಮಾಡಿ ಅಟೆಂಡೆನ್ಸ್ ಟೈಪ್ನ ನೀವು ಸೆಲೆಕ್ಟ್ ಮಾಡಿ ಕೊನೆಯಲ್ಲಿ ಈ ಎಲ್ಲ ಮಕ್ಕಳಾದ ನಂತರ ಅಟೆಂಡೆನ್ಸ್ನ ಫಿಲ್ ಮಾಡಿ ಆದ ನಂತರ ಕೊನೆಯಲ್ಲಿ ಅಪ್ಡೇಟ್ ಅನ್ನುವಂಥ ಆಪ್ಷನ್ ಕಾಣ್ತದೆ. ಆ ಆಪ್ಷನ್ನ ನೀವು ಕ್ಲಿಕ್ ಮಾಡಿದರೆ ಅಂದಿನ ಅಟೆಂಡೆನ್ಸ್, ಡೈಲಿ ಅಟೆಂಡೆನ್ಸ್ ಫಿಲ್ ಆಗ್ತದೆ. ಇದೇ ರೀತಿಯಾಗಿ ನೀವು ಪ್ರತಿದಿನ ಪ್ರತಿಯೊಂದು ತರಗತಿಯನ್ನು ಸೆಲೆಕ್ಟ್ ಮಾಡಿ ಹಾಜರಾದ ಮಕ್ಕಳ ಹಾಜರಾತಿಯನ್ನು, ಡೈಲಿ ಅಟೆಂಡೆನ್ಸ್ನ SATSನಲ್ಲಿ ಈ ರೀತಿಯಾಗಿ ನೀವು ಎಂಟರ್ ಮಾಡಬೇಕಾಗ್ತದೆ. ತುಂಬ ಈಸಿ ಇರುತ್ತೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. A1 ಇನ್ಫಾರ್ಮೇಟಿವ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಮತ್ತು ಎಲ್ಲರೂ ಮಾಸ್ಕ್ ಧರಿಸಿ ಕೋವಿಡ್-19 ವಿರುದ್ಧ ಹೋರಾಡಲು ಸಹಕರಿಸಿ. ಎಲ್ಲರಿಗೂ ಧನ್ಯವಾದಗಳು.